ಕೊಲೆ ನಿಮ್ಮ ಮನೆಯಲ್ಲೇ ಯಾರಾದ್ರೂ ಒಬ್ಬ ವ್ಯಕ್ತಿಗಾಗಿದ್ರೆ ಏನ್ ಮಾಡ್ತಾ ಇದ್ರಿ ಅಂತ. ಇದಕ್ಕೆ ಆನ್ಸರ್ ನಾನು ಕ್ಲಿಯರ್ ಆಗಿ ಕೊಡ್ತೀನಿ. ಡೆಫಿನೆಟ್ಲಿ ಇಫ್ ಇನ್ ಕೇಸ್ ನಮ್ಮನೆ ವ್ಯಕ್ತಿ ಏನಾದ್ರೂ ಇನ್ನೊಂದು ಹುಡುಗಿಗೆ, ಯಾರೇ ಆಗಿರ್ಬೋದು, ಇನ್ನೊಂದು ಹುಡುಗಿಗೆ ಏನಾದ್ರು ಅಸಭ್ಯವಾಗಿ ಫೋಟೋ ಕಳ್ಸೋದಾಗ್ಲಿ, ಮೆಸೇಜ್ ಕಳ್ಸೋದಾಗ್ಲಿ ಏನಾದ್ರೂ ಮಾಡಿದ್ರೆ ಖಂಡಿತವಾಗ್ಲೂ ಅವ್ರನ್ನು ಹಿಂಗೆ ಮರ್ಡರ್ ಮಾಡಿ ಸಾಯಿಸ್ಲಿ ಅಂತಾನೆ ನಾನು ಕೇಳ್ಕೊತೀನಿ. ಇನ್ನೊಬ್ರು ಹೆಣ್ಮಕ್ಳಿಗೆ ಯಾವತ್ತಿದ್ರು ಮರ್ಯಾದೆ ಕೊಟ್ಟಿ ಮರ್ಯಾದೆ ತಗೋಬೇಕು. ಅಂಡ್ ತಪ್ಪು ಬಂದಿರೋದು ಕೂಡ ಯಾರಿಂದ ಅಂತ ಕೂಡ ಎಲ್ಲರಿಗೂ ಗೊತ್ತು. ಬಟ್ ಅದೇ ಎತ್ತಿರ್ತಿರೋದು ಮಾತ್ರ ನಮ್ ಡಿ ಬಾಸ್ ಅಂತಾನು ಕೂಡ ನಮ್ಗೆ ಗೊತ್ತು. ಸೊ ಎಲ್ಲರೂ ಕೇಳ್ತಾ ಇದ್ರಿ ನಮ್ಮನೆ ಈ ತರ ಮಾಡಿದ್ರೆ ಏನ್ ಮಾಡ್ತಾ ಇದ್ರಿ ಅಂತ. ಸೊ ಇಲ್ಲಿದೆ ನಿಮ್ಗೋಸ್ಕರ ಆನ್ಸರ್. ನಮ್ಮನೆಯವರು ಕೇಳ್ತಾರೆ, ಯಾವ್ದಾದ್ರು ಅಶ್ಲೀಲ ಮೆಸೇಜು ಇಲ್ಲ ಅಶ್ಲೀಲ ಫೋಟೋ ಏನಾದ್ರು ನಮಗೆ ಗೊತ್ತಿರೋ ಅಂತ ವ್ಯಕ್ತಿ ಏನಾದ್ರು ಕಳ್ಸಿದ್ರೆ ಅವ್ರಿಗೂ ಇದೇ ತರ ಶಿಕ್ಷೆ ಆಗ್ಲಿ ಅಂತಾನೆ ನಾನ್ ಅನ್ಕೋತೀನಿ. ನನ್ ಕಣ್ಣಲ್ಲಿ ಒಂದು ಚೂರು ನೀರ್ ಬರಲ್ಲ ನಮ್ಮನೆಗೂ ಈ ತರ ಶಿಕ್ಷೆ ಆಯ್ತು ಅಂದ್ರೆ. ಅಂಡ್ ಈ ಒಂದು ಮಿಡಲ್ ಕಾಂಟ್ರವರ್ಸಿನ ಇಟ್ಕೊಂಡು ಬೇರೆ ಇರೋ ಫ್ಯಾನ್ಸ್ ಗಳೆಲ್ಲ ಒಂದೊಂದು ಪೋಸ್ಟ್ ಆಗ್ತಾ ಇದೀರಾ. ನಿಮ್ಮ ಅಭಿಮಾನಿ ಆಗೋದಕ್ಕೆ ನಾವು ಪುಣ್ಯ ಮಾಡಿದ್ವಿ, ನಿಮ್ಮ ಅಭಿಮಾನಿಗಳ ತಲೆ ಬಗ್ಸಕ್ ನಮ್ನ ಬಿಟ್ಟಿಲ್ಲ ನೀವು ಅಂತ. ಫಸ್ಟ್ ಆಫ್ ಆಲ್ ಡಿ ಬಾಸ್ ಅಭಿಮಾನಿಗಳು ಯಾರ ತಲೆ ಬಗ್ಸಿರೋದು? ಹೌದು, ಯಾರ ಅಭಿಮಾನಿಗಳು ನಿಮ್ಗೆ ಬಗ್ಸಿದಾರೆ ಅಂತ ಇವಾಗ್ಲೂ ಕೂಡ ಇಷ್ಟು ಕಾನ್ಫಿಡೆಂಟ್ ಆಗಿ ಪ್ರತಿಯೊಬ್ರು ಅಭಿಮಾನಿಗಳು ಕೂಡ ಟ್ರೂ ಫ್ಯಾನ್ಸ್ ಅವ್ರ ಹಿಂದೆ ಸಪೋರ್ಟ್ ಆಗಿ ನಾವ್ ನಿಂತಿದೀವಿ. 1000 ಒಳ್ಳೆ ಕೆಲ್ಸ ಮಾಡಿ ಒಂದು ತಪ್ಪು ಕೆಲ್ಸ ಮಾಡಿದ ತಕ್ಷಣ ಆ 1000 ಕೆಲ್ಸನ ಮರೆತ್ರೆ ನಮ್ ಫ್ಯಾನ್ಸ್ ಆಗಿ ನಮ್ಗೆ ಅದು ಮರ್ಯಾದೆ ಕೂಡ ಇರಲ್ಲ. ಎಷ್ಟು ಜನ ಆಗ್ತಾ ಇರ್ತೀರಾ ಫ್ಯಾನ್ಸ್ ದಡ್ರು, ಅನ್ಎಜುಕೇಟೆಡ್ ಅಂತ. ನೀವ್ ಅನ್ಎಜುಕೇಟೆಡ್, ಅಷ್ಟು 1000 ಒಳ್ಳೆ ಕೆಲಸ ಮಾಡಿರುವಂತ ವ್ಯಕ್ತಿನ ಮರ್ತ್ಬಿಟ್ಟು ಒಂದು ತಪ್ಪು ಮಾಡಿರೋದನ್ನ ಅದಿನ್ನ ಪ್ರೂವ್ ಕೂಡ ಆಗಿಲ್ಲ, ಅದನ್ನೇ ಇಷ್ಟು ನೆಗೆಟಿವ್ ಕಾಂಟ್ರವರ್ಸಿ ಹಾಕೊಂಡು ಅಮಾಯಕ ನಮ್ಮ ಡಿ ಬಾಸ್ ನ ಇಷ್ಟು ರೂಪ್ತಾ ಇದ್ರಲ್ಲ. ಸೊ ಒನ್ಸ್ ಅವ್ರ ಆಚೆ ಬರ್ಲಿ, ಡೆಫಿನೆಟ್ಲಿ ಅವ್ರಿಂದ ಯಾರು ಇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನಮ್ ಡಿ ಬಾಸ್ ಅಭಿಮಾನಿ, ಅವರಿಂದ ಯಾರು ಇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನಮ್ ಡಿ ಬಾಸ್ ಅಭಿಮಾನಿಗಳು ಫ್ಯಾನ್ಸ್ ಅಂತೂ ಅವರಿಂದ ಯಾವಾಗ್ಲೂ ಇರ್ತೀವಿ. ಬಿಕಾಸ್ ಅವ್ರಷ್ಟು ಒಳ್ಳೆ ಕೆಲಸ ಮಾಡಿರೋದು ನಮ್ಮ ತಲೆಯಲ್ಲ, ಎದ್ದೆ ಹಾರ್ಟ್ ಅಲ್ಲಿ ಕುತ್ಕೊಂಡ್ಬಿಟ್ಟಿದೆ ಅವ್ರು ಮಾಡಿರೋ ಅಂತ ಒಳ್ಳೆ ಕೆಲ್ಸ. ಸೊ ನಾವ್ ಬಿಟ್ಕೊಡೋ ಮಾತೇ ಇಲ್ಲ. ನೀವ್ ಏನಾದ್ರೂ ಅನ್ಕೊಳ್ಳಿ ಡಿ ಬಾಸ್ ಫ್ಯಾನ್ಸ್ ಸರಿ ಇಲ್ಲ, ಲೊಟ್ಟು ಲಸ್ಕೋ ಅಂತ. ವಿ ಡೋಂಟ್ ಕೇರ್, ವಿ ಲವ್ ಯು ಬಾಸ್. ಬೇಗ ಬರೀ, ನಿಮ್ಗೋಸ್ಕರ ಕಾಯ್ತಾ ಇದೀವಿ. ಲವ್ ಯು. ಅಂಡ್ ಇನ್ನೊಂದು, ಇದು ಯಾವುದೇ ರೀತಿಯಾದ ಪ್ಯೂರ್ ಡಿ ಬಾಸ್ ಪರವಾಗಿ ಮಾತಾಡ್ಬೇಕು ಅಂತಲ್ಲ, ನ್ಯಾಯ ಪ್ರಕಾರನೂ ಮಾತಾಡ್ಬೇಕು ಅಂತಂದ್ರೆ ಸ್ವಲ್ಪ ಯೋಚನೆ ಮಾಡಿ. ಸಾಮಾನ್ಯ ಜನರು ಯಾರು ನೆಗೆಟಿವ್ ಆಗಿ ಮಾತಾಡ್ತಾ ಇದೀರ ಡಿ ಬಾಸ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಇದೇ ತಪ್ಪು ಡಿ ಬಾಸ್ ಮಾಡಿದಕ್ಕೆ ಇಷ್ಟ ಮಾಡ್ತಿದಾರೆ, ಅದೇ ಒಳಗೊಳಗೆ ಮಾಡ್ಕೊಂಡಿದ್ರೆ ಇಷ್ಟೆಲ್ಲ ಪ್ರೊವೋಕ್ ಮಾಡ್ತಾ ಇದ್ರ ಚಾನ್ಸೇ ಇಲ್ಲ. ನಮ್ ಡಿ ಬಾಸ್ ಆಗಿದ್ದಕ್ಕೆ ಇಷ್ಟು ಇಶ್ಯೂಸ್ ಮಾಡ್ತಾ ಇರೋದು. ಅಂಡ್ ಇನ್ನೂ ಒಂದ್ ಏನಂತ ಅಂದ್ರೆ, ಎಕ್ಸಾಂಪಲ್ ತಗೋಬೇಕಂದ್ರೆ ಸೌಜನ್ಯ ಅವರ ಮ್ಯಾಟಲ್ಲೇ ನೋಡಿ, ಆ ಒಂದು ಹುಡುಗಿ ಎಷ್ಟು ನರಳಾಡಿ ಸತ್ತಿದ್ದಾರೆ. ಆ ಹುಡುಗಿ ಹಂಗಿದ್ರೆ ನ್ಯಾಯ ಕೊಡ್ಸಲ್ವಾ ನೀವ್ ಯಾರು? ಹಂಗಿದ್ರೆ ಇವತ್ ಯಾರೆಲ್ಲ ಮಾತಾಡ್ತಾ ಇದೀರಾ ನಿಮ್ ಬಾಸ್ ತಪ್ಪು ಮಾಡಿದ್ದಾರೆ ಅಂತ, ಕೊಲೆಗಿನ್ನ ಅಪರಾಧ ರೇಪ್ ಮಾಡಿರೋದು, ಅದಕ್ ನ್ಯಾಯ ಕೊಡ್ಸಿ. ಹಂಗಿದ್ರೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಲ್ಲ, ಹಂಗಿದ್ರೆ ಅದಕ್ ನ್ಯಾಯ ಕೊಡ್ಸಿ ಯಾರು ಅಂತ. ಯಾಕೆ ದೊಡ್ಡ ಜನಗಳು ಮಾಡಿದ್ರೆ ಮಾತ್ರ ಹಂಗಂಗೆ ಮುಚ್ಚಾಕ್ ಹೋಗ್ಬಿಡೋದು. ನಮ್ಮ ಮುದ್ದಾದ ನಮ್ ಡಿ ಬಾಸ್ ಅಷ್ಟು ಒಳ್ಳೆ ಕೆಲಸ ಮಾಡಿದ್ರು ಕೂಡ ಅವನ್ನ ಟಾರ್ಗೆಟ್ ಮಾಡಿ ಇವತ್ತಿಷ್ಟೆಲ್ಲ ಮಾಡಿದಿರಾ. ಬಟ್ ನೋ ವರೀಸ್, ಕರ್ಮ ಪ್ರತಿಯೊಬ್ರಿಗೂ ಕೂಡ ಯಾರ್ಯಾರು ನೆಗೆಟಿವ್ ಆಗಿ ಮಾತಾಡ್ತಾ ಇದೀರಾ ಡಿ ಬಾಸ್ ಬಗ್ಗೆ, ಸತ್ಯ ಗೊತ್ತಾದ್ಮೇಲೆ ನಿಮ್ಗೂ ಕೂಡ ಗೊತ್ತಾಗತ್ತೆ. ಅಂಡ್ ಸತ್ಯ ಗೊತ್ತಾಗ್ಲಿ, ಅದ್ ನಿಜ ಇರ್ಲಿ ಇಲ್ದೆ ಹೋಗ್ಲಿ, ಖಂಡಿತವಾಗ್ಲೂ ಡಿ ಬಾಸ್ ನ ಕಷ್ಟ ಕಾಲದಲ್ಲಿ ನಾವ್ ಬಿಟ್ಕೊಡೋ ಅಂತ ಮಾತೇ ಇಲ್ಲ. ಸ್ವತಃ ಅವ್ರ ಫ್ಯಾಮಿಲಿ ಅವ್ರು ಬಿಟ್ಕೊಟ್ರು, ಫ್ಯಾಮಿಲಿಗಿನ್ನ ಹೆಚ್ಚಾಗಿರೋ ಅಂತ ಅವ್ರ ಸೆಲೆಬ್ರಿಟೀಸ್ ಆದ ಡಿ ಬಾಸ್ ಅಭಿಮಾನಿಗಳು ಯಾವತ್ತೂ ನಾವು ಬಿಟ್ಕೊಡಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.